ಸರ್ ಸುಮಂತ್ ಕೇಸ್ ಸಂಬಂಧಪಟ್ಟಾಗ ಸರ್ ನೀವು ಅದನ್ನು ಅಬ್ಸರ್ವ್ ಮಾಡಿದಿರಾ ಅಂತ ಅಂದ್ಕೊಳ್ತೀನಿ, ಬೆಳ್ತಂಗಡಿ ಕೇಸ್ ವಿಚಾರವಾಗಿ. ಸರ್ ಆ ಘಟನೆ ನಡೆದು ಈಗಾಗಲೇ ಒಂದು 20 ದಿನಗಳ ಮೇಲಾಗಿದೆ ಸರ್. ತುಂಬ ಸೂಕ್ಷ್ಮವಾದಂಥ ಕೇಸು. ಈಗಾಗಲೇ SP ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬಟ್ ಆ ಕೇಸಲ್ಲಿ ಏನಾಗ್ತಿದೆ ಅಂದರೆ ಈ FSL PM ಫೈನಲ್ ರಿಪೋರ್ಟ್ ಬರಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಅಂದರೆ FSLದು ಫಾರೆನ್ಸಿಕ್ಕು ಬರಬೇಕು ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟು ಬರಬೇಕು. ಹಾಗಾಗಿ ಈ ಕೇಸ್ ಇನ್ನೂ ಸ್ವಲ್ಪ ತಡ ಆಗ್ತಾ ಇದೆ ಅಂತ. ನನಗೆ ಈ FSLು ಈ PM ರಿಪೋರ್ಟ್ ಬರೋದು ಇಷ್ಟು ತಡ ಆಗುತ್ತಾ ಅಂತ, ಇಷ್ಟು ಟೈಮ್ ಅವಶ್ಯಕತೆ ಇದೆಯಾ ಅಂತ ಅನಿಸುತ್ತೆ ಸರ್ ನನಗೆ. ಅದಕ್ಕೆ ಕೇಳೋಣ ಅಂತ. ಓಕೆ, ಸೊ ರಾಕೇಶ್ ಅವರೇ ನೋಡಿ, ಈಗ ಈ ಸುಮಂತ್ ಕೇಸ್ ನಲ್ಲಿ ಈ ವೈದ್ಯಾಧಿಕಾರಿಗಳು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಅಂದ್ರೆ ಮರಣೋತ್ತರ ಪರೀಕ್ಷೆ ಮಾಡಿದ್ದಾರೆ. ಮಾಡ್ಬಿಟ್ಟು ಅವರು ಒಂದು ಪ್ರಿಲಿಮಿನರಿ ಕಾಸ್ ಆಫ್ ಡೆತ್ ರಿಪೋರ್ಟ್ ಮತ್ತೆ ಫೈನಲ್ ಕಾಸ್ ಆಫ್ ಡೆತ್ ರಿಪೋರ್ಟ್ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ಬೇಕಾಗತ್ತೆ. ಸೊ ಈ ಕಾಸ್ ಆಫ್ ಡೆತ್ ರಿಪೋರ್ಟ್ ರಿಲೀಸ್ ಮಾಡ್ತಾ ಇಲ್ಲ ಅಂದ್ರೆ ಯಾವ ಕಾರಣಕ್ಕೆ ರಿಲೀಸ್ ಮಾಡ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಬೇಕು. ಸೊ ನೋಡಿ, ಈಗ ಈ ನೀವು ಹೇಳ್ತಾ ಇರುವ ಹಾಗೆ ಇವರು 13 ವರ್ಷದ ಬಾಲಕ ಅನುಮಾನಕ ಪರಿಸ್ಥಿತಿಯಲ್ಲಿ ಅವರು ಕೆರೆಯಲ್ಲಿ ಬಿದ್ದು, ಅವರ ದೇಹವನ್ನು ಕೆರೆಯಲ್ಲಿ ಬಿದ್ದಿರುತ್ತೆ. ಆಮೇಲೆ ಅದು ದೇಹ ಸಿಕ್ಕುತ್ತೆ ಕೆರೆಯಲ್ಲಿ. ಸೊ ಈಗ ನೋಡಿ, ಡಾಕ್ಟರ್ ಆಗಿ ಯಾರು ನಮ್ಮ ವೈದ್ಯಾಧಿಕಾರಿಗಳು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಇದು ಈ ಬಾಲಕನ ಸಾವು ಡ್ರೌನಿಂಗ್ ಇಂದ ಆಗಿದ್ರೆ ಇಮಿಡಿಯೇಟ್ ಆಗಿ ನಾವು ಅದನ್ನ ಡ್ರೌನಿಂಗ್ ಅಂತ ಕೊಡ್ಬೋದು. ಅಂಟಿಲ್ ಅನ್ಲೆಸ್ ಈಗ ಸ್ಪೆಸಿಫಿಕ್ ರೀಸನ್ಸ್ ಇದೆ, ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್ ಇದೆ. ಏನಂದ್ರೆ ಈಗ ದೇಹದ ಮೇಲೆ ಏನಾದ್ರೂ ಇವರು ಇಂಜುರೀಸ್ ಕಂಡು ಬಂದಿದ್ರೆ, ಏನಾದ್ರೂ ಗಾಯದ ಗುರುತುಗಳು ಕಂಡು ಬಂದಿದ್ರೆ ಡಾಕ್ಟರ್ಗಳಿಗೆ, ಆ ಗಾಯಗಳು ಈ ಬಾಲಕನು ಅಂದ್ರೆ ಈ ಹುಡುಗ ಸಾಯಕ್ ಮುಂಚೆ ಆಗಿದ್ಯಾ ಇಲ್ವಾ, ಅಂದ್ರೆ ಆಂಟಿಮಾರ್ಟಮ್ ಇಂಜುರೀಸಾ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಆಮೇಲೆ ಆ ಗಾಯಗಳು ಎಷ್ಟು ಸೀರಿಯಸ್ ಆಗಿ ಇದ್ದಾವೆ, ಇದು ಏನಾದ್ರೂ ಬುರುಡೆ ಮೇಲೆ ಯಾರಾದ್ರೂ ಒಡೆದು ಸಾಯಿಸಿದ್ದಾರ, ಇಲ್ದ್ರೆ ಏನಾದ್ರೂ ಬಲವಾಗಿ ಕಲ್ಲಿನ ಜಜ್ಜು ಸಾಯಿಸಿದ್ರೆ ಅದು ಕಾಸ್ ಆಫ್ ಡೆತ್ ರಕ್ತಸ್ರಾವ ಆಗಿ ಮನುಷ್ಯ ಅಂದ್ರೆ ಈ ಹುಡುಗ ಸತ್ತಿರ್ತಾನೆ ಅಂತ ಗೊತ್ತಾಗುತ್ತೆ. ಅದಲ್ದಂಗೆ ಇವರು ಏನಾದ್ರೂ ಡ್ರೌನಿಂಗ್ ಅಂತ ಆದ್ರೆ, ಕ್ಲಿಯರ್ ಕಟ್ ಡ್ರೌನಿಂಗ್ ಕೇಸ್ ಆದ್ರೆ ಡ್ರೌನಿಂಗ್ ಅಂತಾನೆ ಕೊಡ್ಬೇಕಾಗತ್ತೆ. ಸೊ ನನಗಿಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ, ಏನಂದ್ರೆ ನೋಡಿ, ಈ FSL ಗೆ ಯಾವ ಕಾರಣಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ವೈದ್ಯಾಧಿಕಾರಿಗಳು ಅಂತ. ಈ ಕೇಸ್ ನಲ್ಲಿ 13 ವರ್ಷದ ಬಾಲಕನ ಕೇಸ್ ನಲ್ಲಿ ಆಲ್ರೆಡಿ ಇವ್ರೇನಾದ್ರು ಡೆತ್ ಅಂದ್ರೆ ಈ ಹುಡುಗ ನೀರ್ ಕುಡಿದು, ಅಂದ್ರೆ ಅವನ ಶ್ವಾಸಕೋಶದಲ್ಲಿ ನೀರು ಹೋಗಿ ನೀರಿಂದ ಡ್ರೌನ್ ಆಗಿ ಡೈರೆಕ್ಟ್ ಆಗಿ ಡ್ರೌನ್. ಇವ್ರಿಗೆ ಏನಾದ್ರೂ ಅನುಮಾನ ಇದ್ರೆ ಈ ಹುಡುಗ ಡ್ರೌನಿಂಗ್ ಇಂದ ಸತ್ತಿಲ್ಲ, ಇವನನ್ನು ಒಡೆದ ಹಾಕಿ ಅಂದ್ರೆ ಜಾಗದಲ್ಲಿ ಅವನ್ ಇಲ್ದ್ರೆ ಅವನ ಪ್ರಜ್ಞೆ ತಪ್ಪಿಸ್ ನೀರಿಗೆ ಹಾಕಿದ್ರೆ ಆವಾಗ ಅದು ಡ್ರೌನಿಂಗ್ ಅಂತ, ಆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಡ್ರೌನಿಂಗ್ ಗೊತ್ತಾಗೋದಿಲ್ಲ. ಆಯ್ತಾ? ಸೊ ಈ ಕಾರಣದಿಂದ ನನಗೆ ಯಾಕೆ ಇವರು ಈ ವೈದ್ಯಾಧಿಕಾರಿಗಳು ಫಾರೆನ್ಸಿಕ್ ಲ್ಯಾಬ್ಗೆ ಟೆಸ್ಟ್ ಕಳಿಸಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಇದಕ್ಕೆ. ಅಲ್ಲ ಸರ್, ಈಗ ಏನಾದ್ರು ಆ ಥರದ ಗಾಯಗಳೇನಾದ್ರು ಆದಾಗ ಅಥವಾ ಅಲ್ಲಿ ಬಿದ್ದಿರೋ ರಕ್ತದ ಕಲೆಗಳಿದೆಯಲ್ಲ ಸರ್, ಆ ಕ್ಷಣಕ್ಕೆ ಏನಾದ್ರು ಕಂಡುಹಿಡಿಬೋದಾ ಸರ್? ಅಲ್ಲಿ ಬಂದಿರ್ತಾರಲ್ಲ ಈ FSLನವರು, ಆ ಕಿಟ್ ಮುಖಾಂತರ ಅವ್ರದ್ದು ಏನು ಇರುತ್ತಲ್ವಾ, ಆ ಕ್ಷಣಕ್ಕೆ ಏನಾದರೂ ಗೊತ್ತಾಗುತ್ತಾ ಸರ್ ಆ ಥರದ್ದು ಏನಾದರೂ ಆದರೆ? ಈಗ ರಾಕೇಶ್, ನೀವೇ ಈಗ ಒಂದು ವಿಡಿಯೋ ಮಾಡಿದ್ದೀರಾ ಈಗಾಗ್ಲೇ ಇದ್ರ ಬಗ್ಗೆ. ಅದ್ರಲ್ಲಿ ನಿಮ್ಗೆ ಈ ಕೆಲವು ಜಾಗಗಳಲ್ಲಿ ರಕ್ತ ಬಿದ್ದಂಗೆ ಕಾಣ್ತಾ ಇದೆ ಅಲ್ವಾ? ಸೊ ಹಿಂಗೇನಾಗಿದ್ರು ಈ FSL ಟೀಮ್ನವರು, ತಂಡದವರು ಅಲ್ಲಿ ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋದಾಗ ಅವ್ರಿಗೆ ಏನಾದ್ರೂ ಸಂಶಯ ಬಂದಿದ್ರೆ
ಹ್ಮ್ 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 ಇಲ್ಲಿ ರಕ್ತ ಬಿದ್ದಿದೆ ಅಂತ, ಹ್ಮ್ ಹ್ಮ್ ರಕ್ತದ ಗುರುತುಗಳು ಇದ್ದಾವೆ, ರಕ್ತ ಬಿದ್ದಿದೆ ಹ್ಮ್ ಇಂತಿಂತ ಕಡೆಯಲ್ಲಿ ಅಂತ ಅವ್ರಿಗೆ ಏನಾದ್ರು ಗೊತ್ತಾಗಿದ್ರೆ ಹ್ಮ್ ಅವ್ರಿಗೆ ನೋಡಿ FSL ನವ್ರಿಗೆ ಈ ಬ್ಲಡ್ ಟೆಸ್ಟಿಂಗ್ ಕಿಟ್ ಅಂತ ಬರುತ್ತೆ ಅವ್ರಿಗೆ. ಸಣ್ಣ ಟೆಸ್ಟ್ ಕಿಟ್ ಇದ್ದಂಗೆ ಇರುತ್ತೆ. ಅದು ಒಂದು ನಮ್ಮ ಈ ಮ್ಯಾಚ್ ಬಾಕ್ಸ್ ಸೈಜ್ ಅಂದ್ರೆ ಬೆಂಕಿಪಟ್ಟಣ ಸೈಜ್ ನಲ್ಲಿ ಇರುತ್ತೆ ಆ ಕಿಟ್, ಹ್ಮ್ ಆಯ್ತಾ. ಹ್ಮ್ ಹ್ಮ್ ಆ ಕಿಟ್ ನ ಯೂಸ್ ಮಾಡಿ ಇವರು ಅಲ್ಲಿ ಬಿದ್ದಿರುವ ರಕ್ತದ ಗುರುತುಗಳ ಮೇಲೆ ಹ್ಮ್ ಅದನ್ನು ಸ್ವಾಬ್ ಮಾಡಿದಾಗ, ಸ್ವಾಬ್ ಮಾಡಿ ಆ ಸ್ವಾಬ್ ಮೇಲೆ ಸೊಲ್ಯೂಷನ್ಸ್ ಬರ್ತವೆ ಇದರಲ್ಲಿ, ಈ ಕಿಟ್ ಅಲ್ಲಿ. ಹ್ಮ್ ಹ್ಮ್ ಈ ಕಣ್ಣಿಗೆ ಐ ಡ್ರಾಪ್ಸ್ ತರ ಬರ್ತವೆ ನೋಡಿ, ಅದೇ ಟೈಪ್ ಒಂದ್ 2 ಸೊಲ್ಯೂಷನ್ ಕೊಡ್ತಾರೆ ಕಿಟ್ ಅಲ್ಲಿ. ಹ್ಮ್ ಹ್ಮ್ ಆ ಕಿಟ್ಟಿನ ಸೊಲ್ಯೂಷನ್ ಅನ್ನು ಈ ಸ್ವಾಬ್ ಮೇಲೆ 2 ಡ್ರಾಪ್ ಹಾಕಿದಾಗ ಹ್ಮ್ ಹ್ಮ್ ಅದೇನಾದ್ರೂ ರಕ್ತನೇ ಆಗಿದ್ರೆ ಹ್ಮ್ ಅದು ಕಲರ್ ಚೇಂಜ್ ಆಗುತ್ತೆ, ಅಂದ್ರೆ ಪಿಂಕಿಶ್ ಆಗ್ಬಿಡುತ್ತೆ, ಪಿಂಕ್ ಕಲರ್ಗೆ ಬರುತ್ತೆ ಹ್ಮ್ ಅದು ಸ್ವಾಬ್. ಹ್ಮ್ 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 ಓಕೆ ಸೊ ಯಾವಾಗ ಇವರಿಗೆ ಆ ಪಿಂಕ್ ಕಲರ್ ಬರುತ್ತೆ ಅದು ಒಂದು ಕನ್ಫರ್ಮೇಟರಿ ಟೆಸ್ಟ್. ಸೊ ಇದು ರಕ್ತ ಅಂತ. ಓಕೆ ಸರ್. ಸೊ ಈ ರಕ್ತ ಇದು ಮನುಷ್ಯನ ರಕ್ತನ ಇಲ್ದ್ರ ಪ್ರಾಣಿಗಳ ರಕ್ತನ, ಅದು ಆಮೇಲೆ ಅವರು ಫಾರೆನ್ಸಿಕ್ ಲ್ಯಾಬ್ ಅಲ್ಲಿ ಡೀಟೇಲ್ ಎಕ್ಸಾಮಿನೇಷನ್ ಮಾಡಿದಾಗ ಅದೇನಾದ್ರೂ ಮನುಷ್ಯನ ರಕ್ತ ಆಗಿದ್ರೆ ಅದರಲ್ಲಿ DNA ಮತ್ತೆ ಈ ತರ ಇದೆಲ್ಲ ಕಂಡು ಬರ್ತತೆ. ಸೊ ಆನ್ ದ ಸ್ಪಾಟ್ ಇವರು ಏನಾದ್ರೂ ಈ ಕಿಟ್ ನ ಯೂಸ್ ಮಾಡಿದಾಗ ಅದು ಈಸಿಯಾಗಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಹ್ಮ್ ಹ್ಮ್ ಇದು ರಕ್ತನ ಅಲ್ವಾ ಅಂತ. ಫಸ್ಟ್ ಆಫ್ ಆಲ್ ಹ್ಮ್ ರಕ್ತನೇ ಆಗಿದ್ರೆ ಅವಾಗ ಅವರು ಅದ್ರ ಸ್ಯಾಂಪಲ್ಸ್ ಅನ್ನು ತೆಗೆದುಕೊಂಡು ಹೋಗಿ ಅವರ ಫಾರೆನ್ಸಿಕ್ ಲ್ಯಾಬ್ ಅಲ್ಲಿ ಡೀಟೇಲ್ ಎಕ್ಸಾಮಿನೇಷನ್ ಮಾಡಿದಾಗ ಅವ್ರಿಗೆ ಅದು ಮನುಷ್ಯನ ರಕ್ತ ಆಗಿದ್ರೆ ಯಾರದು ಅಂತ ಗೊತ್ತಾಗುತ್ತೆ. ರೈಟ್. ಓಕೆ ಸೊ ಇದೊಂದಿದೆ ನೋಡಿ. ಅಲ್ಲ ಸರ್, ಈಗ ನನಗೆ ಒಂದು ಅನುಮಾನ ನೋಡಿ ಸರ್, ಇಂಥ ಕೇಸ್ಗಳಲ್ಲಿ ಅಲ್ಲಿ ಫಾರೆನ್ಸಿಕ್ ಟೀಮ್ ಬಂದಿರುತ್ತಲ್ಲ, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಆ ವೈದ್ಯರ ಕೆಲಸ ಏನಾಗಿರುತ್ತೆ, ಈ FSL ಟೀಮ್ ಜವಾಬ್ದಾರಿ ಏನಾಗಿರುತ್ತೆ ಸರ್? ಇದು ಕಂಟಿನ್ಯೂಷನ್ ಆಗಿರೋದ್ರಿಂದ ಕೇಳ್ತಾ ಇರೋ ಸರ್, ಅವ್ರವ್ರ ಜವಾಬ್ದಾರಿಗಳು ಏನೇನಾಗಿರುತ್ತೆ ಸರ್ ಆ ಸ್ಪಾಟಲ್ಲಿ ಅಂತ? ಈ ಡ್ರೌನಿಂಗ್ ಕೇಸ್ ಬಗ್ಗೆ ಹೇಳ್ತಾ ಇದ್ದೀರಲ್ವಾ? ಹಾಂ ಹೌದು ಸರ್, ಹೌದು ಹೌದು ಹೌದು. ರೈಟ್. ನೋಡಿ, ಈಗ ಈ ಸಸ್ಪಿಷಿಯಸ್ ಡೆತ್ ಅಂದ್ರೆ ಅನ್ಯಾಚುರಲ್ ಡೆತ್, ಸಂಶಯ ಉಂಟಾಗುವ ಡೆತ್ ನಲ್ಲಿ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ ನವರು ಅಂದ್ರೆ FSL ಟೀಮ್ ಮತ್ತು ಕ್ರೈಮ್ ಸೀನ್ ಇನ್ವೆಸ್ಟಿಗೇಟರ್ಸ್ ಅಂದ್ರೆ CSI, ಸೀನ್ ಆಫ್ ಕ್ರೈಮ್ ಇನ್ವೆಸ್ಟಿಗೇಟರ್ಸ್. ಸೊ ಇವರು FSL ತಂಡದಲ್ಲಿ ಪಾರ್ಟ್ ಆಫ್ ದಿ ಟೀಮ್ ನವರು ಈ ಆಫೀಸರ್ಗಳು ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನ್ ಹೋದಾಗ ಅಂದ್ರೆ ಸರ್ ಸರ್ ಮಿಸ್ ಆಗಿದೆ. ಹಾಂ ಸರ್. ಕಂಟಿನ್ಯೂ ಮಾಡ್ಲಾ? ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ. ಓಕೆ. ಸೊ FSL ಮತ್ತು ಸೀನ್ ಆಫ್ ಕ್ರೈಮ್ ಆಫೀಸ್ಗಳು ಎನಿ ಸಸ್ಪಿಷಿಯಸ್ ಡೆತ್ ಸೀನ್ ನ ವಿಸಿಟ್ ಮಾಡಿದಾಗ ಅವ್ರ ರೋಲ್ ಏನಂದ್ರೆ ಅಲ್ಲಿ ಇರುವ ಬಾಡಿ ಏನಾದ್ರೂ ಅಲ್ಲಿ ಅವ್ರಿಗೆ ಕಂಡು ಬಂದ್ರೆ ಆ ಬಾಡಿಯನ್ನು ಫೋಟೋಗ್ರಾಫ್ ಮಾಡೋದು ನಂಬರ್ 1. ಅದ್ರ ಫೋಟೋಗ್ರಾಫ್ಸ್ ನ ತೆಗೆದುಕೊಳ್ಳುವುದು ನಂಬರ್ 1 ಆಗಿ, ಆಯ್ತಾ. ಡಾಕ್ಯುಮೆಂಟೇಶನ್ ಆಫ್ ದಿ ಫೋಟೋಗ್ರಫಿ ಮತ್ತೆ ವಿಡಿಯೋಗ್ರಫಿ. ಅದು ಮುಗಿಸಿದ ಮೇಲೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಏನಾದ್ರೂ ಪಕ್ಕದಲ್ಲಿ ಏನಾದ್ರೂ ವಸ್ತುಗಳು ಬಿದ್ದಿದ್ರೆ ಅದನ್ನು ಕಲೆಕ್ಟ್ ಮಾಡ್ಕೊಂತಾರೆ. ಇನ್ ಕೇಸ್ ಸೀನ್ ಆಫ್ ಕ್ರೈಮ್ ನಲ್ಲಿ ಮರ್ಡರ್ ವೆಪನ್ ಇರ್ಬೋದು, ಸಸ್ಪಿಷಿಯಸ್ ಆಬ್ಜೆಕ್ಟ್ ಇರ್ಬೋದು, ಮತ್ತೆ ಏನಾದ್ರೂ ರಕ್ತ ಇರ್ಬೋದು, ಇಲ್ದ್ರೆ ಏನಾದ್ರೂ ಬೇರೆ ಬಾಡಿ ಫ್ಲೂಯಿಡ್ಸ್ ಅಂತ ಕರಿತೀವಿ ನಾವು, ಅದೇನಾದ್ರೂ ಇದ್ರೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂತಾರೆ. DNA ಇವೆಲ್ಲವನ್ನು ಕಲೆಕ್ಟ್ ಮಾಡ್ಕೊಂತಾರೆ. ಸೊ ಇದು ಮೇನ್ ಅವ್ರದ್ದು ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅಲ್ಲಿ. ಅದಾದ ಮೇಲೆ ನಮ್ಮ ವೈದ್ಯಾಧಿಕಾರಿಗಳು ಮರಣೋತ್ತರ ಪರೀಕ್ಷೆ ಅಂದ್ರೆ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡಿದ ಮೇಲೆ ಅವ್ರೇನಾದರೂ ಸಂಶಯ ಪರಿಸ್ಥಿತಿ ಬಂದ್ರೆ ಅವ್ರೇನಾದ್ರೂ ಅದರಿಂದ ಪೋಸ್ಟ್ ಮಾರ್ಟಮ್ ಅಲ್ಲಿ ಸ್ಯಾಂಪಲ್ಸ್ ತೆಗೆದುಕೊಂಡ್ರೆ ಬ್ಲಡ್ ಇರ್ಬೋದು, ಇಲ್ದ್ರೆ ಬಾಡಿ ಫ್ಲೂಯಿಡ್ಸ್ ಇರ್ಬೋದು, ಇಲ್ದಿದ್ರೆ ಸ್ಟಮಕ್ ಅಲ್ಲಿ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಏನಾದ್ರೂ ಊಟ ಪದಾರ್ಥಗಳೇನಾದ್ರು ಇದ್ರೆ ಅದರದ್ದು, ಆಮೇಲೆ ಯೂರಿನ್, ಇವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರೇನ್ ಮಾಡ್ತಾರೆ ಫಾರೆನ್ಸಿಕ್ ಲ್ಯಾಬ್ ಕಳಿಸ್ಕೊಡ್ತಾರೆ. ಏನ್ ಮಾಡ್ಲಿಕ್ಕೆ ಅಂದ್ರೆ ಫಾರೆನ್ಸಿಕ್ ಲ್ಯಾಬ್ ನಲ್ಲಿ ಅದನ್ನ ಟೆಸ್ಟ್ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ತಗೊಳ್ಳೋಣ, ಈಗ ಏನಾದ್ರೂ ಸಂಶಯ ಇದ್ರೆ, ಈಗನಿಗೆ ಏನಾದ್ರೂ
ಪಾಯ್ಸನ್ ಕೊಟ್ಟಿದ್ರೆ, ಇಲ್ದಿದ್ರೆ ಬೇರೆ ಯಾವುದೇ ಕೇಸ್ ನಲ್ಲಿ ಯಾರೋ ಮನುಷ್ಯ ಹೋಗ್ತಾ ಹೋಗ್ತಾ ನೀರಲ್ಲಿ ಬಿದ್ದೋಗಿದ್ದಾನೆ ಅಂದ್ರೆ ಯಾವ ಕಾರಣಕ್ಕೆ ಬಿದ್ದಿರ್ಬೋದು ಅಂದ್ರೆ, ಒಂದ್ ಕಾರಣ ಈಗ ಅಡಲ್ಟ್ ಪರ್ಸನ್ ಏನಾದ್ರು ಇದ್ರೆ ಅವ್ರೇನಾದ್ರು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿ ಹೋಗ್ತಾ ಇದ್ದಾರೆ, ಅವ್ರಿಗೆ ಆಲ್ಕೋಹಾಲ್ ಜಾಸ್ತಿ ಆಗಿ ಅವ್ರಿಗೆ ಗೊತ್ತಾಗಿಲ್ಲ, ಹಂಗೆ ಆಗಿ ಅನುಮಾನಕವಾಗಿ ಆಕ್ಸಿಡೆಂಟ್ ಅಲ್ಲಿ ಆಗಿ ಕೆರೆಗೆ ಬಿದ್ದೋಗಿದ್ರೆ ಅವರು ಬ್ಲಡ್ ಅನ್ನು ಪರೀಕ್ಷೆ ಮಾಡಿದಾಗ FSL ನಲ್ಲಿ ಆಲ್ಕೋಹಾಲ್ ಏನಾದ್ರು ಕಂಡು ಬಂದ್ರೆ ಎಷ್ಟು ಆಲ್ಕೋಹಾಲ್ ಪರ್ಸೆಂಟೇಜ್ ಇದೆ, ಇಲ್ದ್ರೆ ಯಾವ್ದಾದ್ರು ಬೇರೆ ಏನಾದ್ರು ಡ್ರಗ್ ಇದೆಯಾ, ಇಲ್ದ್ರೆ ಪಾಯ್ಸನ್ ಇದೆಯಾ ಅಂತ ಅದನ್ನ ಕಂಡುಹಿಡ್ಲಿಕ್ಕೆ ಸಾಧ್ಯವಾಗುತ್ತದೆ. ಅದೇ ಆದ್ರೆ ಆ ರೀಸನ್ಗೋಸ್ಕರ ಅದನ್ನ FSL ಮಾಡ್ತಾರೆ. ಸೊ FSL ಟೆಸ್ಟ್ ಇಂದ ಕಾಸ್ ಆಫ್ ಡೆತ್ ಅಂತೂ ಚೇಂಜ್ ಆಗಲ್ಲ. ನೋಡಿ, ಈಗ ಬಾಡಿ ವಾಟರ್ ಅಲ್ಲಿ ಸಿಕ್ಕಿದಾಗ ವೈದ್ಯರಿಗೆ ಇಂಪಾರ್ಟೆಂಟ್ ಟಾಸ್ಕ್ ಏನಂದ್ರೆ, ಈ ಬಾಡಿ ವಾಟರ್ ಅಲ್ಲಿ ಕಂಡು ಬಂದಾಗ ಈ ಮನುಷ್ಯ ಡ್ರೌನಿಂಗ್ ಆಗಿ ಸತ್ತಿದ್ದಾನ ಇಲ್ದ್ರೆ ಬೇರೆ ಕಾರಣದಿಂದ ಸತ್ತಿದ್ದಾನ, ಇದನ್ನು ವೈದ್ಯಾಧಿಕಾರಿಗಳು ಪೋಸ್ಟ್ ಮಾರ್ಟಮ್ ಮಾಡಿದಾಗ್ಲೇನೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅವನೇನಾದ್ರೂ ಮನುಷ್ಯ ಡ್ರೌನಿಂಗ್ ಆಗಿ ಸತ್ತಿದ್ರೆ ಡ್ರೌನಿಂಗ್ ಕ್ಲಾಸಿಕಲ್ ಸಿಂಪ್ಟಮ್ಸ್ ಅಂದ್ರೆ ಸೈನ್ಸ್ ಕಂಡು ಬರೋದೇನಂದ್ರೆ, ಇವರ ಶ್ವಾಸಕೋಶದಲ್ಲಿ ಅಂದ್ರೆ ಇವ್ರ ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೆ ಲಂಗ್ಸ್ ಒಳಗಡೆ ವಾಟರ್ ಇರುತ್ತೆ, ರೈಟ್, ವಾಟರ್ ಇರುತ್ತೆ, ಫ್ರಾತ್ ಇರುತ್ತೆ, ಇವೆಲ್ಲ ಕ್ಲಾಸಿಕಲ್ ಸೈನ್ಸ್ ಆಫ್ ಡ್ರೌನಿಂಗ್. ಸೊ ಅವೇನಾದ್ರೂ ವಾಟರ್ ಫ್ರಾತ್ ಅಂದ್ರೆ ನೊರೆ ನಮ್ಮ ಲಂಗ್ಸ್ ನಲ್ಲಿ ಮತ್ತೆ ನಮ್ಮ ಉಸಿರಾಡುವ ಪೈಪ್, ವಿಂಡ್ ಪೈಪ್ ಅಂತ ಕರಿತೀವಿ ನಾವು, ಟ್ರೇಕಿಯಾ, ಆ ಟ್ರೇಕಿಯಾ, ಮೂಗು, ಗಂಟ್ಲು ಇದ್ರೊಳಗಡೆ ಏನಾದ್ರೂ ನೊರೆ ಕಂಡು ಬಂದ್ರೆ ಸೊ ಆವಾಗ ಇದು ಡ್ರೌನಿಂಗ್ ಅಂತ ಒಂದು ಒಪಿನಿಯನ್ ಫಾರ್ಮ್ ಮಾಡಬಹುದು ನಮ್ಮ ವೈದ್ಯಾಧಿಕಾರಿಗಳು. ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ರಿಪೋರ್ಟ್ ಟು ಕನ್ಕ್ಲೂಡ್ ದಿ ಕಾಸ್ ಆಫ್ ಡೆತ್ ಇಫ್ ಇಟ್ ಈಸ್ ಡ್ರೌನಿಂಗ್. ಸೊ FSL ನವರು ಏನ್ ಮಾಡ್ಬೋದು ಅಂದ್ರೆ, ದೇ ಕ್ಯಾನ್ ಗಿವ್ ಫರ್ದರ್ ಎವಿಡೆನ್ಸ್ ಇನ್ ದ ಫಾರ್ಮ್ ಆಫ್ ಏನಾದ್ರೂ ಆಲ್ಕೋಹಾಲ್ ಇದೆಯಾ, ಪಾಯ್ಸನ್ ಇದೆಯಾ, ಇಂತ ಪರಿಸ್ಥಿತಿಗಳಲ್ಲಿ ಅವರಾದ್ರೂ ಈ ವೈದ್ಯಾಧಿಕಾರಿಗಳ ರಿಪೋರ್ಟ್ ಅನ್ನು ಮಾಡ್ಲಿಕ್ಕೆ ಅವರು ಉಪಯೋಗ ಆಗಬಹುದು. ಅದೇ ಹೊರತು FSL ನವರಿಂದ ಇದು ಡ್ರೌನಿಂಗ್ ಅಲ್ಲ ಅಂತ ಅವರು ಡಿಟರ್ಮಿನ್ ಮಾಡ್ಲಿಕ್ಕೆ ಆಗಲ್ಲ. ಇದು ವೈದ್ಯಾಧಿಕಾರಿಗಳೇ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಡಿಟರ್ಮಿನ್ ಮಾಡ್ಬೇಕಾಗತ್ತೆ, ಕನ್ಕ್ಲೂಡ್ ಮಾಡ್ಬೇಕಾಗತ್ತೆ ಕಾಸ್ ಆಫ್ ಡೆತ್. ಬಟ್ ಯಾಕೆ ಸರ್ ಇಷ್ಟು ಡಿಲೇ ಅಂತ ಯಾಕೆ ಅನ್ಸುತ್ತೆ ಸರ್ ನನಗೆ? ಆ್ಯಕ್ಚುಲಿ ಇಲ್ಲಿ ಎಲ್ಲಿ ಆರೋಪಿಗಳು ತಪ್ಪಿಸ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತಾ ಇಷ್ಟು ಡಿಲೇ ಆದಾಗ ಅಂತ? ನಾವು ಆ ಥರ ಏನಾದ್ರು ಶಂಕೆ ವ್ಯಕ್ತಪಡಿಸ್ಬೋದಾ ಅಂತ ಕೇಳ್ತಾರೆ. ಇದು ಡಿಲೇ ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತ ಸರಿಯಾಗಿ ನಾವು ಪಿನ್ ಪಾಯಿಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ರಾಕೇಶ್. ಯಾಕಂದ್ರೆ ಇವರು ಫಸ್ಟ್ ಆಫ್ ಆಲ್ FSL ಕಳಿಸಿದ್ದಾರೆ, ಯಾವ ಟೆಸ್ಟ್ ಗಳಿಗೋಸ್ಕರ ಕಳಿಸಿದ್ದಾರೆ ಫಸ್ಟ್ ನಾವು ಈ ಪೊಲೀಸ್ ಅವರು ಹೇಳ್ಬೇಕಾಗತ್ತೆ ನಿಮ್ಗೆ. ಈಗ ಏನಾದ್ರು ಆಲ್ಕೋಹಾಲ್ ಕಂಡಿಡಿಲಿಕ್ಕೆ ಕಳ್ಸಿದಾರ, ಪಾಯ್ಸನ್ ಕಂಡಿಡಿಲಿಕ್ಕೆ ಕಳ್ಸಿದಾರ, ಈ 2 ರೀಸನ್ಗೋಸ್ಕರ ಆದ್ರೆ ಅವ್ರು ಏನೋ ಟೈಮ್ ಇದೆ, ಅವ್ರ ಟೈಮ್ ಫ್ರೇಮ್ ನಲ್ಲಿ ಅವ್ರು ಟೆಸ್ಟ್ ಗಳು ಮಾಡ್ಬೇಕಾಗತ್ತೆ. ಬಟ್ ಇದು ನೋಡಿ, ಈಗ 13 ವರ್ಷದ ಬಾಲಕ ಇವನು, ರೈಟ್, ಇವನು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿ ಅದೇನಾದ್ರು ಬಿದ್ದೋಗಿದ್ದಾನ ಅಂದ್ರೆ ಅದು ಚಾನ್ಸಸ್ ಆರ್ ವೆರಿ ವೆರಿ ಲೆಸ್, ರೈಟ್. ಆಮೇಲೆ ಇವ್ರಿಗೆ ಏನಾದ್ರು ಯಾರಾದ್ರೂ ಪಾಯ್ಸನ್ ಕೊಟ್ಟು ಇವನ್ನ ಏನೋ ಪಾಯ್ಸನ್ ಕೊಟ್ಟು ಸಾಯಿಸಿ ಹೋದ್ಮೇಲೆ ಇವನ್ನ ಬಾಡಿ ಹಾಕಿದಾರ ಅಂದ್ರೆ ಅದು ಕೂಡ ಇದು ಸರ್ಕಮ್ಸ್ಟಾನ್ಸಸ್ ಆರ್ ವೆರಿ ಲೆಸ್. ಸೊ ಯಾವ ಕಾರಣಕ್ಕೆ ಇವರು FSL ಕಳಿಸಿದ್ದಾರೆ, ಇವರು ವೈದ್ಯಾಧಿಕಾರಿಗಳೇ ಇದಕ್ಕೆ ಉತ್ತರ ಕೊಡ್ಬೇಕು, ಇಲ್ದ್ರೆ ಪೊಲೀಸ್ ಅವರು ಹೇಳ್ಬೇಕು. FSL ತಂಡದವರು ಈ ಟೆಸ್ಟ್ FSL ರಿಪೋರ್ಟ್ ಏನಕ್ಕೆ ಲೇಟ್ ಆಗ್ತಿದೆ ಅಂತ ಅವ್ರು ಹೇಳ್ಬೇಕು ನಿಮಗೆ. ಬಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ಎಷ್ಟು ಇರ್ಬೋದು ಸರ್ ನಿಮಗೆ ಗೊತ್ತಿರೋ ತರ ಅಂದಾಜು? ಒಂದು ಮ್ಯಾಕ್ಸಿಮಮ್ ಇಷ್ಟು ದಿನದೊಳಗೆ ಬರಲೇಬೇಕು. ಈಗ ನೋಡಿ, ಒಂದು 2-3 ವಾರ ಇವ್ರು ಏನಾದ್ರು ಟೆಸ್ಟ್ಗಳು ಏನಾದ್ರು ಬೇಕಾದ್ರೆ ಇವರು ಟೆಸ್ಟ್ ಗಳನ್ನು 2-3 ವಾರದೊಳಗಡೆ ಕಂಪ್ಲೀಟ್ ಮಾಡಿ ರಿಪೋರ್ಟ್ ಕೊಡ್ಬೇಕಾಗತ್ತೆ FSL ನವರು, ರೈಟ್. ಥ್ಯಾಂಕ್ ಯು ಶುಭಕರ್ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ